ಎಲ್ಲರಿಗೂ ನಮಸ್ಕಾರಗಳು. ಪ್ರಚಲಿತ ವಿದ್ಯಮಾನಗಳ ತರಗತಿಗೆ ಸ್ವಾಗತ. ಈ ದಿನ ನಾವು ಜೂನ್ 3 ಮತ್ತು 4ರ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಡಿಯೋದಲ್ಲಿ ನಾವು ಪ್ಲೈಟೋಪ್ಲಾಂಕ್ಟನ್, ಭಾರತದಲ್ಲಿ ಉಷ್ಣ ಮಾರುತಗಳ ಮೇಲೆ ಆರಂಭಿಕ ಮಾನ್ಸೂನ್ನ ಪ್ರಭಾವ, ದಿಬಾಂಗ್ ನದಿ, ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್, ಅಂತಾರಾಷ್ಟ್ರೀಯ ವಾಯು ಸಾರಿಗೆ ಸಂಘ, ಖೀರ್ ಭವಾನಿ ಹಬ್ಬ, ಕ್ಯಾಸ್ಪಿಯನ್ ಗಲ್ಫ್, ಭಾರತ್ ಜೆನ್ ಮಲ್ಟಿಮೋಡಲ್ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಇವುಗಳೆಲ್ಲದರ ಬಗ್ಗೆ ತಿಳಿದುಕೊಳ್ಳೋಣ. ಆದ್ದರಿಂದ ವಿಡಿಯೋವನ್ನ ಕೊನೆವರೆಗೂ ವೀಕ್ಷಿಸಿ. ಫೈಟೋಪ್ಲಾಂಕ್ಟನ್. ಪ್ಲೈಟೋಪ್ಲಾಂಕ್ಟನ್ ಇದು ಸೂಕ್ಷ್ಮ ಸಸ್ಯಗಳಾಗಿವೆ. ಇವು ಸಮುದ್ರದ ಆಹಾರ ಜಾಲದಲ್ಲಿ ದೊಡ್ಡ ಪಾತ್ರವನ್ನ ವಹಿಸುತ್ತವೆ. ಅಮೆರಿಕದ ವಿವಿಧ ಸಂಸ್ಥೆಗಳಿಂದ ಬಂದ ಸಂಶೋಧಕರ ಪ್ರಕಾರ ಮಾನವನ ಚಟುವಟಿಕೆಗಳಿಂದ ಬಿಡುಗಡೆಯಾಗುವ ಕಬ್ಬಿಣವು ವಸಂತ ಕಾಲದಲ್ಲಿ ಫೈಟೋಪ್ಲಾಂಕ್ಟನ್ ಹೂಗಳನ್ನ ಹೆಚ್ಚಿಸುತ್ತದೆ ಮತ್ತು ಪೋಷಕಾಂಶಗಳನ್ನ ಸೇವಿಸುವ ದರವನ್ನ ವೇಗಗೊಳಿಸುತ್ತವೆ. ಮೈಕ್ರೋ ಆಲ್ಗೆ ಎಂದು ಕರೆಯಲ್ಪಡುವ ಫೈಟೋಪ್ಲಾಂಕ್ಟನ್ ಕ್ಲೋರೋಫಿಲ್ ಅನ್ನ ಹೊಂದಿರುತ್ತದೆ. ಬದುಕಲು ಮತ್ತು ಬೆಳೆಯಲು ಸೂರ್ಯನ ಬೆಳಕನ್ನ ಬಯಸುತ್ತವೆ. ಆದ ಕಾರಣ ಭೂಮಿಯ ಮೇಲಿನ ಸಸ್ಯಗಳನ್ನ ಹೋಲುತ್ತದೆ. ಹೆಚ್ಚಿನ ಫೈಟೋಪ್ಲಾಂಕ್ಟನ್ಗಳು ಸಮುದ್ರದ ಮೇಲ್ಭಾಗದಲ್ಲಿ ತೇಲುತ್ತವೆ. ಅಲ್ಲಿ ಸೂರ್ಯನ ಬೆಳಕು ನೀರನ್ನ ಭೇದಿಸುತ್ತದೆ. ಅವುಗಳಿಗೆ ನೈಟ್ರೇಟ್ಗಳು, ಫಾಸ್ಫೇಟ್ಗಳು, ಸಲ್ಫರ್ನಂತಹ ಅಜೈವಿಕ ಪೋಷಕಾಂಶಗಳ ಅವಶ್ಯಕತೆ ಇದೆ. ಅವುಗಳು ಅಜೈವಿಕ ಪೋಷಕಾಂಶಗಳನ್ನ ಪ್ರೋಟೀನ್ಗಳು, ಕೊಬ್ಬುಗಳು ಮತ್ತು ಕಾರ್ಬೋಹೈಡ್ರೇಟ್ಗಳಾಗಿ ಪರಿವರ್ತಿಸುತ್ತವೆ. ಫೈಟೋಪ್ಲಾಂಕ್ಟನ್ನಲ್ಲಿ ಎರಡು ವಿಧಗಳಿವೆ. ಒಂದು ಡೈನೋಫ್ಲಾಜಿಲೇಟ್ಗಳು ಮತ್ತು ಇನ್ನೊಂದು ಡಯಾಟಮ್ಗಳು. ಡೈನೋಫ್ಲಾಜೆಲೆಟ್ಗಳು ನೀರಿನ ಮೂಲಕ ಚಲಿಸುವ ಚಾವಟಿಯಂತಹ ಬಾಲ ಅಥವಾ ಫ್ಲಾಜೆಲ್ಲವನ್ನ ಬಳಸುತ್ತವೆ. ಅವುಗಳು ದೇಹವು ಸಂಕೀರ್ಣ ಚಿಪ್ಪುಗಳಿಂದ ಮುಚ್ಚಲ್ಪಟ್ಟಿದೆ. ಡಯಾಟಮ್ಗಳು ಸಹ ಚಿಪ್ಪುಗಳನ್ನ ಹೊಂದಿರುತ್ತವೆ, ಆದರೆ ಅವು ಬೇರೆ ವಸ್ತುವಿನಿಂದ ಮಾಡಲ್ಪಟ್ಟಿದೆ ಮತ್ತು ಅವುಗಳ ರಚನೆಯು ಗಟ್ಟಿಯಾಗಿರುತ್ತದೆ, ಪರಸ್ಪರ ಬಂಧಿಸುವ ಭಾಗಗಳಿಂದ ಮಾಡಲ್ಪಟ್ಟಿರುತ್ತದೆ. ಡಯಾಟಮ್ಗಳು ನೀರಿನ ಮೂಲಕ ಪ್ರಯಾಣಿಸಲು ಸಾಗರ ಪ್ರವಾಹಗಳನ್ನ ಅವಲಂಬಿಸಿವೆ. ಸಮತೋಲಿತ ಪರಿಸರ ವ್ಯವಸ್ಥೆಯಲ್ಲಿ ಫೈಟೋಪ್ಲಾಂಕ್ಟನ್ಗಳು ಸಿಗಡಿ, ಬಸವನ ಹುಳು ಮತ್ತು ಜೆಲ್ಲಿ ಮೀನುಗಳು ಸೇರಿದಂತೆ ವ್ಯಾಪಕ ಶ್ರೇಣಿಯ ಸಮುದ್ರ ಜೀವಿಗಳಿಗೆ ಆಹಾರವನ್ನ ಒದಗಿಸುತ್ತವೆ. ಹೆಚ್ಚು ಪೋಷಕಾಂಶಗಳು ಲಭ್ಯವಿದ್ದಾಗ ಫೈಟೋಪ್ಲಾಂಕ್ಟನ್ ನಿಯಂತ್ರಣ ಮೀರಿ ಬೆಳೆದು ಹಾನಿಕಾರಕ ಪಾಚಿಯ ಹೂವುಗಳನ್ನ ರೂಪಿಸಬಹುದು. ಈ ಹೂವುಗಳು ಮೀನು, ಚಿಪ್ಪು ಮೀನು, ಸಸ್ತನಿಗಳು, ಪಕ್ಷಿಗಳು ಮತ್ತು ಜನರ ಮೇಲೂ ಹಾನಿಕಾರಕ ಪರಿಣಾಮಗಳನ್ನ ಬೀರುವ ಅತ್ಯಂತ ವಿಷಕಾರಿ ಸಂಯುಕ್ತಗಳನ್ನ ಉತ್ಪಾದಿಸಬಹುದು. ಭೂಮಿಯ ಆಮ್ಲಜನಕದ ಸುಮಾರು 50% ಫೈಟೋಪ್ಲಾಂಕ್ಟನ್ ಉತ್ಪಾದಿಸುತ್ತದೆ ಎಂದು ಅಂದಾಜಿಸಲಾಗಿದೆ. ಜಾಗತಿಕ ಇಂಗಾಲ ಚಕ್ರದಲ್ಲಿ ಅವು ನಿರ್ಣಾಯಕ ಪಾತ್ರವನ್ನ ವಹಿಸುತ್ತವೆ. ಅವು ಜೂಪ್ಲಾಂಕ್ಟನ್ನಂತಹ ಜೀವಿಗಳಿಗೆ ಅಗತ್ಯವಾದ ಆಹಾರ ಮೂಲವನ್ನ ಒದಗಿಸುತ್ತವೆ. ಭೂಸಸ್ಯಗಳಂತೆ ಅವು ಕೆಲವು ಋತುಗಳಲ್ಲಿ ಹೆಚ್ಚು ಬೆಳೆಯುತ್ತವೆ. ಫೈಟೋಪ್ಲಾಂಕ್ಟನ್ ಇದು ಒಂದು ಸಮುದ್ರದಲ್ಲಿ ಬೆಳೆಯತಕ್ಕಂತಹ ಸೂಕ್ಷ್ಮ ಸಸ್ಯವಾಗಿದೆ. ಇದು ಮಾನವರ ಚಟುವಟಿಕೆಗಳಿಂದ ಬಿಡುಗಡೆಯಾಗುವ ಕಬ್ಬಿಣದಿಂದ ವಸಂತ ಕಾಲದಲ್ಲಿ ಫೈಟೋಪ್ಲಾಂಕ್ಟನ್ಗಳು ಹೆಚ್ಚಾಗಿ ಹೂಗಳನ್ನ ಬಿಡುತ್ತವೆ ಎಂದು ಇತ್ತೀಚಿನ ಒಂದು ಸಂಶೋಧನೆ ತಿಳಿಸಿದೆ. ಇದರಲ್ಲಿ ಕ್ಲೋರೋಫಿಲ್ ಇದೆ. ಇವುಗಳಿಗೆ ಬೆಳೆಯಲು ಮತ್ತು ಬದುಕಲು ಸೂರ್ಯನ ಬೆಳಕಿನ ಅವಶ್ಯಕತೆ ಇದೆ. ಭೂಮಿಯ ಆಮ್ಲಜನಕದ ಸುಮಾರು 50% ಆಮ್ಲಜನಕವನ್ನ ಫೈಟೋಪ್ಲಾಂಕ್ಟನ್ ಉತ್ಪಾದನೆ ಮಾಡುತ್ತದೆ. ನೆಕ್ಸ್ಟ್, ಭಾರತದಲ್ಲಿ ಉಷ್ಣ ಮಾರುತಗಳ ಮೇಲೆ ಆರಂಭಿಕ ಮಾನ್ಸೂನ್ನ ಪ್ರಭಾವ. ಇಂಪ್ಯಾಕ್ಟ್ ಆಫ್ ಅರ್ಲಿ ಮಾನ್ಸೂನ್ ಆನ್ ಹೀಟ್ ವೇವ್ಸ್ ಇನ್ ಇಂಡಿಯಾ. ಭಾರತದಲ್ಲಿ ಮುಂಗಾರು ಮಳೆ ಬೇಗನೆ ಆಗಮನವಾಗಿರುವುದರಿಂದ ತೀವ್ರತರವಾದ ಶಾಖದಿಂದ ಸ್ವಲ್ಪ ಮಟ್ಟಿಗೆ ಪರಿಹಾರ ಸಿಕ್ಕಿದೆ. ಶಾಖದ ಅಲೆಗಳು ಸವಾಲುಗಳನ್ನ ಒಡ್ಡುತ್ತಲೇ ಇವೆ. ಇತ್ತೀಚಿನ ವರ್ಷಗಳಲ್ಲಿ ಶಾಖದ ಅಲೆಗಳು ತೀವ್ರಗೊಂಡಿದ್ದು ಉತ್ಪಾದಕತೆ ಮತ್ತು ಆರ್ಥಿಕ ಸ್ಥಿರತೆಯ ಮೇಲೆ ಪರಿಣಾಮ ಬೀರುತ್ತಿವೆ. ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆಯು ಜಾಗತಿಕವಾಗಿ ಕಾರ್ಮಿಕರ ಮೇಲೆ ಶಾಖದ ಪ್ರಭಾವದ ಬಗ್ಗೆ ಆತಂಕಕಾರಿ ಅಂಕಿಅಂಶಗಳನ್ನ ವರದಿ ಮಾಡಿದೆ. ಇದು ಭಾರತದ ದುರ್ಬಲತೆಯನ್ನ ಸೂಚಿಸುತ್ತದೆ. ಸಾಮಾನ್ಯ ತಾಪಮಾನಕ್ಕೆ ಹೋಲಿಸಿದರೆ ಅತಿ ಹೆಚ್ಚಿನ ತಾಪಮಾನದ ಅವಧಿಗಳೇ ಶಾಖದ ಅಲೆಗಳು. ಭಾರತದಲ್ಲಿ ಅವು ಸಾಮಾನ್ಯವಾಗಿ ಮಾರ್ಚ್ನಿಂದ ಜೂನ್ ವರೆಗೆ ಸಂಭವಿಸುತ್ತವೆ.
ಮೇ ತಿಂಗಳಲ್ಲಿ ಗರಿಷ್ಠ ಮಟ್ಟವನ್ನ ತಲುಪುತ್ತದೆ. ಮಧ್ಯ, ವಾಯು, ಪೂರ್ವ ಮತ್ತು ಉತ್ತರ ಪರ್ಯಾಯ ದ್ವೀಪ ಭಾರತವು ಹೆಚ್ಚು ಪರಿಣಾಮ ಬೀರುವ ಪ್ರದೇಶಗಳಾಗಿವೆ. ಭಾರತದ 57% ಜಿಲ್ಲೆಗಳು ಹೆಚ್ಚಿನ ಅಥವಾ ಅತಿ ಹೆಚ್ಚಿನ ಶಾಖದ ಅಪಾಯವನ್ನ ಎದುರಿಸುತ್ತವೆ ಎಂದು ವರದಿಗಳು ಸೂಚಿಸುತ್ತವೆ. ಶಾಖದ ಅಲೆಗಳು ಆರ್ಥಿಕತೆಯ ಮೇಲೆ ಪರಿಣಾಮ ಬೀರುತ್ತವೆ. ಶಾಖದಿಂದ ಉಂಟಾಗುವ ಉತ್ಪಾದಕತೆಯ ನಷ್ಟದಿಂದಾಗಿ ಭಾರತವು $100 ಬಿಲಿಯನ್ ನಷ್ಟವನ್ನ ಅಂದಾಜಿಸಿದೆ. ಭಾರತವು ನಷ್ಟವನ್ನ ಅನುಭವಿಸುತ್ತದೆ ಎಂದು ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ILO ಅಂದಾಜಿಸಿದೆ. ತಾಪಮಾನದಲ್ಲಿ 1 ಡಿಗ್ರಿ ಹೆಚ್ಚಳವು ಗೋಧಿ ಇಳುವರಿಯನ್ನ 5.2% ಕಡಿಮೆ ಮಾಡುತ್ತದೆ. 1 ಡಿಗ್ರಿ ಟೆಂಪರೇಚರ್ ಜಾಸ್ತಿ ಆದ್ರೆ ನಮ್ಮ ಗೋಧಿಯ ಉತ್ಪಾದನೆಯಲ್ಲಿ 5.2% ಕಡಿಮೆ ಆಗ್ತೈತಿ. ಭಾರತದ ಸುಮಾರು 75% ಉದ್ಯೋಗಿಗಳು, ಸರಿಸುಮಾರು 380 ಮಿಲಿಯನ್ ಜನರು ಶಾಖಕ್ಕೆ ಒಡ್ಡಿಕೊಳ್ಳುವ ವಾತಾವರಣದಲ್ಲಿ ಕೆಲಸ ಮಾಡುತ್ತಾರೆ. ಶಾಖದ ಅಲೆಗಳ ಸಮಯದಲ್ಲಿ ದೆಹಲಿಯಲ್ಲಿ ಅನೌಪಚಾರಿಕ ವಲಯದ ಕಾರ್ಮಿಕರ ನಿವ್ವಳ ಗಳಿಕೆಯು 40% ಕುಸಿದಿದೆ. ಹೆಚ್ಚಿನ ತಾಪಮಾನದ ಸಮಯದಲ್ಲಿ ಬ್ಲೂ ಕಾಲರ್ ಕೆಲಸಗಾರರಲ್ಲಿ ಹೆಚ್ಚಿದ ಗೈರುಹಾಜರಿ ಮತ್ತು ಕಡಿಮೆ ಉತ್ಪಾದಕತೆ ಸಾಮಾನ್ಯವಾಗಿದೆ. ತ್ವರಿತ ನಗರೀಕರಣವು ಶಾಖದ ಅಲೆಗಳನ್ನು ಉಲ್ಬಣಗೊಳಿಸುತ್ತದೆ. ನಗರ ಪ್ರದೇಶಗಳು ಶಾಖವನ್ನ ಉಳಿಸಿಕೊಳ್ಳುತ್ತವೆ. ಇದು ಬೆಚ್ಚಗಿನ ರಾತ್ರಿಗಳಿಗೆ ಕಾರಣವಾಗುತ್ತದೆ. ನಗರ ಉಷ್ಣದ್ವೀಪ ಪರಿಣಾಮ ಎಂದು ಕರೆಯಲ್ಪಡುವ ಈ ವಿದ್ಯಮಾನವು ನಗರಗಳನ್ನ ಸುತ್ತಮುತ್ತಲಿನ ಗ್ರಾಮೀಣ ಪ್ರದೇಶಗಳಿಗಿಂತ ಹೆಚ್ಚು ಬಿಸಿಯಾಗಿಸುತ್ತದೆ. ಕೃಷಿ ಮತ್ತು ಜಾನುವಾರುಗಳ ಮೇಲೆ ಪರಿಣಾಮವನ್ನ ಬೀರುತ್ತದೆ. ಶಾಖದ ಅಲೆಗಳು ಕೃಷಿ ಮತ್ತು ಜಾನುವಾರುಗಳ ಮೇಲೆ ಪರಿಣಾಮವನ್ನ ಬೀರುತ್ತದೆ. ನಿರ್ಮಾಣದಂತಹ ಕೃಷಿಯೇತರ ಚಟುವಟಿಕೆಗಳು ಬೇಸಿಗೆಯಲ್ಲಿ ಕೃಷಿ ಕಾರ್ಮಿಕರನ್ನ ಆಕರ್ಷಿಸುತ್ತವೆ. ಜಾನುವಾರುಗಳು ಸಹ ಅಪಾಯದಲ್ಲಿವೆ. ಬರ ಅಥವಾ ಆಹಾರದ ಕೊರತೆಯಿಂದಾಗಿ ಶಾಖದ ಅಲೆಗಳು ಮತ್ತು ಆಹಾರ ಭದ್ರತೆಯ ಮೇಲೆ ವಿನಾಶಕಾರಿ ಪರಿಣಾಮಗಳನ್ನ ಬೀರುತ್ತವೆ. ಸರ್ಕಾರಗಳು ಶಾಖದ ಅಲೆಗಳನ್ನ ಎದುರಿಸಲು ಕ್ರಮಗಳನ್ನ ತೆಗೆದುಕೊಳ್ಳುತ್ತಿವೆ. ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರವು ಕಾರ್ಮಿಕರನ್ನ ರಕ್ಷಿಸಲು ಮಾರ್ಗಸೂಚಿಗಳನ್ನ ಹೊರಡಿಸಿವೆ. ಅನೇಕ ರಾಜ್ಯಗಳು ನೀರು ಒದಗಿಸುವುದು ಮತ್ತು ನಗರ ಹಸಿರೀಕರಣದಂತಹ ದೀರ್ಘಕಾಲೀನ ಪರಿಹಾರಗಳಂತಹ ತಕ್ಷಣದ ಪ್ರತಿಕ್ರಿಯೆಗಳ ಮೇಲೆ ಕೇಂದ್ರೀಕರಿಸುವ ಶಾಖ ಕ್ರಿಯಾ ಯೋಜನೆಗಳನ್ನ ಅಭಿವೃದ್ಧಿಪಡಿಸಿವೆ. ಗ್ರಾಮೀಣ ಪ್ರದೇಶಗಳು ವಿಶಿಷ್ಟ ಸವಾಲುಗಳನ್ನ ಎದುರಿಸುತ್ತವೆ. ಸೀಮಿತ ಆರೋಗ್ಯ ರಕ್ಷಣಾ ಮೂಲಸೌಕರ್ಯ ಮತ್ತು ಕಳಪೆ ಜೀವನ ಪರಿಸ್ಥಿತಿಗಳು ಗ್ರಾಮೀಣ ಜನರನ್ನ ಶಾಖ ಸಂಬಂಧಿತ ಆರೋಗ್ಯ ಸಮಸ್ಯೆಗಳಿಗೆ ಹೆಚ್ಚು ಗುರಿಯಾಗಿಸುತ್ತವೆ. ಶಾಖದ ಅಲೆಗಳ ವಿರುದ್ಧ ದೀರ್ಘಕಾಲೀನ ರಕ್ಷಣೆಗಾಗಿ ಕಾರ್ಯತಂತ್ರದ ಯೋಜನೆ ಮತ್ತು ಹೂಡಿಕೆ ಅತ್ಯಗತ್ಯವಾಗಿದೆ. ಶಾಖದ ಪರಿಣಾಮಗಳನ್ನ ತಗ್ಗಿಸಲು ನವೀನ ವಿಧಾನಗಳನ್ನ ಅನ್ವೇಷಿಸಲಾಗುತ್ತಿದೆ. ಕೆಲವು ಪ್ರದೇಶಗಳು ಶಾಖದ ಅಲೆಗಳಿಂದ ಪ್ರಭಾವಿತರಾದ ಕಾರ್ಮಿಕರಿಗೆ ವಿಮಾ ಯೋಜನೆಗಳನ್ನ ಪ್ರಯೋಗಿಸುತ್ತಿವೆ. ಈ ಉಪಕ್ರಮಗಳು ತೀವ್ರ ತಾಪಮಾನದಿಂದಾಗಿ ಕೆಲಸ ಸ್ಥಗಿತಗೊಂಡಾಗ ಪರಿಹಾರವನ್ನ ಒದಗಿಸುವ ಗುರಿಯನ್ನ ಹೊಂದಿವೆ. ಶಾಖದ ಅಲೆಗಳು ಹೆಚ್ಚಾಗುವುದರಿಂದ ಮಾನವರಲ್ಲಿ ಅನಾರೋಗ್ಯ, ಜಾನುವಾರುಗಳಲ್ಲಿ ಅನಾರೋಗ್ಯ ಮತ್ತೆ ಕೃಷಿಯ ಮೇಲೆ ಪರಿಣಾಮ, ಇದು ಒಟ್ಟಾರೆ ನಮ್ಮ ಆರ್ಥಿಕತೆಯ ಮೇಲೂ ಪರಿಣಾಮವನ್ನ ಬೀರುತ್ತದೆ. ಭಾರತದಲ್ಲಿ ಸಾಮಾನ್ಯವಾಗಿ ಯಾವ ತಿಂಗಳಲ್ಲಿ ಶಾಖದ ಮಟ್ಟ ಗರಿಷ್ಠವಾಗಿರುತ್ತೆ ಅಂದ್ರೆ ಮೇ ತಿಂಗಳಲ್ಲಿ. ಮಾರ್ಚ್ನಿಂದ ಜೂನ್ ವರೆಗೆ ಇದು ಇರುತ್ತೆ. ಆದರೆ ಮೇ ತಿಂಗಳಲ್ಲಿ ಅತ್ಯಲ್ಪ ಮಟ್ಟವನ್ನ ತಲುಪಿರುತ್ತೆ. ಶಾಖದಿಂದ ಉಂಟಾಗ್ತಕ್ಕಂತಹ ಉತ್ಪಾದಕತೆಯ ನಷ್ಟದಿಂದ ಭಾರತವು ಸುಮಾರು $1,000 ಬಿಲಿಯನ್ ನಷ್ಟವನ್ನ ಅನುಭವಿಸುತ್ತದೆ ಎಂದು ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಹೇಳಿದೆ. ಇದಕ್ಕೆ ಸರ್ಕಾರವು ಈಗಾಗಲೇ ಕ್ರಮಗಳನ್ನು ಕೈಗೊಳ್ಳುತ್ತಿದೆ. ನೆಕ್ಸ್ಟ್, ಕೃಷಿ ನಿವೇಶ ಪೋರ್ಟಲ್. ಇದನ್ನ ಯಾರು ಆರಂಭಿಸಿದರು? ಮೀನ್ಸ್ ಯಾವ ಸಚಿವಾಲಯ ಆರಂಭಿಸಿತು? ಇದನ್ನ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ಆರಂಭಿಸಿದೆ. ಯಾವುದಕ್ಕಾಗಿ ಆರಂಭಿಸಿದೆ? ಕೃಷಿಯಲ್ಲಿ ಹೂಡಿಕೆಗಳನ್ನ ಉತ್ತೇಜಿಸುವ ಮತ್ತು ತ್ವರಿತಗೊಳಿಸುವ ಸಲುವಾಗಿ ಕೃಷಿ ನಿವೇಶ ಪೋರ್ಟಲ್ ಅನ್ನ ಆರಂಭಿಸಿದೆ.
ಈ ಪೋರ್ಟಲ್ ರೈತರು, ಉದ್ಯಮಿಗಳು ಮತ್ತು ಕೈಗಾರಿಕೆಗಳಿಗೆ ಒಂದು ನಿಲುಗಡೆ ವೇದಿಕೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ಕೃಷಿ ವಲಯದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳಿಗೆ ಸುಲಭ ಪ್ರವೇಶವನ್ನ ಒದಗಿಸುತ್ತದೆ. ಪ್ರಸ್ತುತ ಇದು ಕೃಷಿ ಮೂಲಸೌಕರ್ಯ ನಿಧಿ ಮತ್ತು ಪಶುಸಂಗೋಪನೆ ಮೂಲಸೌಕರ್ಯ ಅಭಿವೃದ್ಧಿ ನಿಧಿಯಂತಹ 17 ಪ್ರಮುಖ ಯೋಜನೆಗಳ ಬಗ್ಗೆ ಮಾಹಿತಿಯನ್ನ ನೀಡುತ್ತದೆ. ಕೃಷಿ ನಿವೇಶ ಪೋರ್ಟಲ್ ಅನ್ನ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯವು ಕೃಷಿಯಲ್ಲಿ ಹೂಡಿಕೆಗಳನ್ನ ಉತ್ತೇಜಿಸುವ ಸಲುವಾಗಿ ಆರಂಭಿಸಿದೆ. ರಾಯಗಢ ಕೋಟೆ ಇದು ಎಲ್ಲಿದೆ? ಯಾವ ರಾಜ್ಯದಲ್ಲಿದೆ? ಇದು ಮಹಾರಾಷ್ಟ್ರ ರಾಜ್ಯದಲ್ಲಿದೆ. ಇದು ಒಂದು ಬೆಟ್ಟದ ಕೋಟೆಯಾಗಿದೆ. ಇದು ಸಹ್ಯಾದ್ರಿ ಪರ್ವತ ಶ್ರೇಣಿಗಳಲ್ಲಿದೆ. ಇದು ಕಲ್ ಮತ್ತು ಗಾಂಧಾರಿ ಅಂತಕ್ಕಂತಹ ನದಿಗಳಿಂದ ಸುತ್ತುವರೆದಿದೆ. ಈ ಕೋಟೆಯು ಗಂಗಾಸಾಗರ ಸರೋವರ ಎಂದು ಕರೆಯಲ್ಪಡುವ ಕೃತಕ ಸರೋವರವನ್ನ ಹೊಂದಿದೆ. ರಾಯಗಢ ಕೋಟೆಯ ಬಳಿ ಎತ್ತರದ ಕಣಿವೆಯ ಮೇಲೆ ಹಿರ್ಕಾನಿ ಬುರುಜ್ ಎಂಬ ಗೋಪುರವನ್ನ ನಿರ್ಮಿಸಲಾಗಿದೆ. ಇದು ಡೆಕ್ಕನ್ ಪ್ರಸ್ಥಭೂಮಿಯ ಅತ್ಯಂತ ಬಲಿಷ್ಠ ಕೋಟೆಗಳಲ್ಲಿ ಒಂದಾಗಿದೆ. ಪ್ರಪಂಚದಾದ್ಯಂತ ರಾಯಗಢ ಕೋಟೆಯನ್ನ ಪೂರ್ವದ ಜಿಬ್ರಾಲ್ಟರ್ ಎಂದು ಕರೆಯಲಾಗುತ್ತದೆ. ಕೋಟೆಯ ವಿನ್ಯಾಸವನ್ನ ಅದರ ರಕ್ಷಣಾತ್ಮಕ ಸಾಮರ್ಥ್ಯಗಳನ್ನ ಗರಿಷ್ಠಗೊಳಿಸಲು ಕಾರ್ಯತಂತ್ರವಾಗಿ ವಿನ್ಯಾಸಗೊಳಿಸಲಾಗಿದೆ. ಇದರಲ್ಲಿ ಬಹುಪದರಗಳ ಕೋಟೆ, ಕೊತ್ತಲುಗಳು ಮತ್ತು ದ್ವಾರಗಳಿವೆ. ರಾಯಗಢ ಕೋಟೆಯನ್ನ ಛತ್ರಪತಿ ಶಿವಾಜಿ ಮಹಾರಾಜರು 1647ರಲ್ಲಿ ಮರಾಠಾ ಸಾಮ್ರಾಜ್ಯದ ರಾಜಧಾನಿಯನ್ನಾಗಿ ಮಾಡಿದರು. 1765ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ನಡೆಸಿದ ಸಶಸ್ತ್ರ ಕಾರ್ಯಾಚರಣೆಗೆ ಈ ಕೋಟೆ ಒಂದು ಸ್ಥಳವಾಗಿತ್ತು. ಮೇ 9, 1818ರಂದು ಕೋಟೆಯನ್ನ ಲೂಟಿ ಮಾಡಿ ನಂತರ ಬ್ರಿಟಿಷ್ ಪಡೆಗಳು ಆ ಕೋಟೆಯನ್ನ ನಾಶಪಡಿಸಿದವು. ಇತ್ತೀಚೆಗೆ ಭಾರತೀಯ ಪುರಾತತ್ವ ಸಮೀಕ್ಷೆ ಮತ್ತು ರಾಯಗಢ ಅಭಿವೃದ್ಧಿ ಪ್ರಾಧಿಕಾರದ ಜಂಟಿ ಉತ್ಖನನವು ಛತ್ರಪತಿ ಶಿವಾಜಿ ಮಹಾರಾಜರ ರಾಜಧಾನಿ ಕೋಟೆಯಾದ ರಾಯಗಢದಲ್ಲಿ ಯಂತ್ರ ರಾಜವನ್ನ ಅಂದ್ರೆ ಜ್ಯೋತಿಷ್ಯವನ್ನ ಪತ್ತೆ ಮಾಡಿತ್ತು. ಆದ್ದರಿಂದ ಇದು ಸುದ್ದಿಯಲ್ಲಿದೆ. ಪೂರ್ವದ ಜಿಬ್ರಾಲ್ಟರ್ ಎಂದು ನಾವು ಯಾವುದನ್ನ ಕರೆಯುತ್ತೇವೆ? ರಾಯಗಢ ಕೋಟೆ. ರಾಯಗಢ ಕೋಟೆ ಎಲ್ಲಿದೆ? ಮಹಾರಾಷ್ಟ್ರದಲ್ಲಿದೆ. ಈ ಕೋಟೆ ಯಾವ ನದಿಗಳಿಂದ ಸುತ್ತುವರೆದಿದೆ? ಕಲ್ ಮತ್ತು ಗಾಂಧಾರಿ ನದಿಗಳಿಂದ ಸುತ್ತುವರೆದಿದೆ. ಇದರಲ್ಲಿರ್ತಕ್ಕಂತಹ ಕೃತಕ ಸರೋವರದ ಹೆಸರು ಗಂಗಾಸಾಗರ ಸರೋವರ. ಕೋಟೆಯ ಮೇಲಿರ್ತಕ್ಕಂತಹ ಗೋಪುರದ ಹೆಸರು ಏನು? ಹಿರ್ಕಾನಿ ಬುರುಜ್. ಈ ಕೋಟೆಯು ಯಾವಾಗ ಮರಾಠ ಸಾಮ್ರಾಜ್ಯದ ರಾಜಧಾನಿಯಾಯಿತು? 1647ರಲ್ಲಿ ಛತ್ರಪತಿ ಶಿವಾಜಿ ಅವರು ಇದನ್ನ ಮರಾಠ ಸಾಮ್ರಾಜ್ಯದ ರಾಜಧಾನಿಯನ್ನಾಗಿ ಘೋಷಣೆ ಮಾಡಿದರು. ಇದು ಇವಾಗ ಏಕೆ ಸುದ್ದಿಯಲ್ಲಿದೆ? ಇತ್ತೀಚಿನ ಉತ್ಖನನದ ಸಮಯದಲ್ಲಿ ಅಲ್ಲಿ ಯಂತ್ರ ರಾಜ ದೊರೆತಿದೆ, ಆದ್ದರಿಂದ ಇದು ಸುದ್ದಿಯಲ್ಲಿದೆ. ನೆಕ್ಸ್ಟ್, ದಿಬಾಂಗ್ ನದಿ. ದಿಬಾಂಗ್ ನದಿ ಎಲ್ಲಿದೆ? ಇಲ್ಲಿದೆ ದಿಬಾಂಗ್. ಇದೆ ದಿಬಾಂಗ್. ಸುಮಾನ್ಸಿರಿ, ಧನ್ಸಿರಿ, ಲೋಹಿತ್ ಎಲ್ಲ ಇಲ್ಲದವ ನದಿಗಳು. ಇದು ಬ್ರಹ್ಮಪುತ್ರದ ಪ್ರಮುಖ ಉಪನದಿಯಾಗಿದೆ. ಅರುಣಾಚಲ್ ಪ್ರದೇಶ್ ಮತ್ತು ಅಸ್ಸಾಂ ಮೂಲಕ ಹರಿಯುತ್ತದೆ. ಭಾರತೀಯ ವಾಯುಪಡೆ ಇತ್ತೀಚೆಗೆ ದಿಬಾಂಗ್ ನದಿಯ ಪ್ರವಾಹದಿಂದಾಗಿ ಅರುಣಾಚಲ ಪ್ರದೇಶದ ನದಿ ತೀರದ ದ್ವೀಪದಲ್ಲಿ ಸಿಲುಕಿಕೊಂಡಿದ್ದ 14 ಜನರನ್ನ ರಕ್ಷಿಸಿದೆ. ಆದ್ದರಿಂದ ಈ ನದಿ ಸುದ್ದಿಯಲ್ಲಿದೆ. ಈ ನದಿಯು ದಿಬಾಂಗ್ ಕಣಿವೆ ಜಿಲ್ಲೆಯ ಇಂಡೋಚೀನಾ ಗಡಿಯಲ್ಲಿರ್ತಕ್ಕಂತಹ ಖೇಯಾ ಪಾಸ್ ಬಳಿ ಹುಟ್ಟುತ್ತದೆ. ಇದು ಯಾವ ನದಿಯ ಉಪನದಿಯಾಗಿದೆ? ಬ್ರಹ್ಮಪುತ್ರ ನದಿಯ ಉಪನದಿಯಾಗಿದೆ. ಯಾವ ರಾಜ್ಯದಲ್ಲಿ ಹರಿಯುತ್ತದೆ? ಅರುಣಾಚಲ್ ಪ್ರದೇಶ್ ಮತ್ತು ಅಸ್ಸಾಂ ರಾಜ್ಯದಲ್ಲಿ ಹರಿಯುತ್ತದೆ. ಈ ನದಿಯ ಪ್ರಮುಖ ಉಪನದಿಗಳು ಡ್ರೀ, ಮತೂನ್, ಟ್ಯಾಲೋನ್, ಎಮೆ, ಅಹಿ, ಎಮ್ರಾ ಮತ್ತು ಆವಾ. ಇವು ದಿಬಾಂಗ್ ನದಿಯ ಪ್ರಮುಖ ಉಪನದಿಗಳಾಗಿವೆ. ನೆಕ್ಸ್ಟ್, ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್, ADB, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್. ಇದು ಏಕೆ ಸುದ್ದಿಯಲ್ಲಿದೆ? ಇದು ಯಾವಾಗ ಸ್ಥಾಪನೆಯಾಯಿತು? ಎಲ್ಲಿ ಸ್ಥಾಪನೆಯಾಯಿತು? ಇದರ ಪ್ರಧಾನ ಕಚೇರಿ ಎಲ್ಲಿದೆ ಎಂಬುದನ್ನು ನೋಡೋಣ. ಇದು ಡಿಸೆಂಬರ್ 19, 1966ರಂದು ಸ್ಥಾಪನೆಯಾದ ಬಹುಪಕ್ಷೀಯ ಅಭಿವೃದ್ಧಿ ಬ್ಯಾಂಕ್ ಆಗಿದೆ.
ಇದು ಏಷ್ಯಾ ಪೆಸಿಫಿಕ್ ಪ್ರದೇಶದ ಪ್ರಮುಖ ಅಂತಾರಾಷ್ಟ್ರೀಯ ಅಭಿವೃದ್ಧಿ ಹಣಕಾಸು ಸಂಸ್ಥೆಯಾಗಿದೆ. ಇದರ ಪ್ರಧಾನ ಕಚೇರಿ ಮನಿಲಾದಲ್ಲಿದೆ. ಅಭಿವೃದ್ಧಿಶೀಲ ರಾಷ್ಟ್ರಗಳ ಸದಸ್ಯರಿಗೆ ಹಣಕಾಸಿನ ಬದ್ಧತೆಗಳ ವಿಷಯದಲ್ಲಿ ಭಾರತವು ಬ್ಯಾಂಕಿನ ಹಣಕಾಸಿನ ಬದ್ಧತೆಯ 14% ಮೊದಲ ಸ್ಥಾನದಲ್ಲಿದೆ. ನಂತರ ಚೀನಾ, ಬಾಂಗ್ಲಾದೇಶ್, ಫಿಲಿಪೈನ್ಸ್, ಪಾಕಿಸ್ತಾನಗಳಿವೆ. ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್ನ ಹಣಕಾಸಿನ ಬದ್ಧತೆಯ ವಿಷಯದಲ್ಲಿ ಭಾರತ ಪ್ರಥಮ ಸ್ಥಾನದಲ್ಲಿದೆ. ಇದು ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಯನ್ನ ಉತ್ತೇಜಿಸಲು ಅನುದಾನಗಳು, ಸಾಲಗಳು, ತಾಂತ್ರಿಕ ನೆರವು ಮತ್ತು ಷೇರು ಹೂಡಿಕೆಗಳ ಮೂಲಕ ಅಭಿವೃದ್ಧಿಶೀಲ ಸದಸ್ಯ ರಾಷ್ಟ್ರಗಳು, ಖಾಸಗಿ ವಲಯ ಮತ್ತು ಸಾರ್ವಜನಿಕ ಖಾಸಗಿ ಸಹಭಾಗಿತ್ವಗಳಿಗೆ ನೆರವು ನೀಡುತ್ತದೆ. ಅಧಿಕೃತ ವಾಣಿಜ್ಯ ಮತ್ತು ರಫ್ತು ಸಾಲ ಮೂಲಗಳನ್ನ ಬಳಸಿಕೊಳ್ಳುವ ಸಹ ಹಣಕಾಸು ಕಾರ್ಯಾಚರಣೆಗಳ ಮೂಲಕ ನೀತಿ ಸಂವಾದಗಳನ್ನ ಸುಗಮಗೊಳಿಸುವ, ಸಲಹಾ ಸೇವೆಗಳನ್ನ ಒದಗಿಸುವ ಮತ್ತು ಹಣಕಾಸು ಸಂಪನ್ಮೂಲಗಳನ್ನ ಸಜ್ಜುಗೊಳಿಸುವ ಮೂಲಕ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ತನ್ನ ನೆರವಿನ ಅಭಿವೃದ್ಧಿ ಪರಿಣಾಮವನ್ನ ಹೆಚ್ಚಿಸುತ್ತದೆ. ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿಗಳಿಗೆ ಹೊಂದಿಕೆಯಾಗುವ 6 ಪ್ರಮುಖ ಕ್ಷೇತ್ರಗಳಾದ ಶಿಕ್ಷಣ, ಆರೋಗ್ಯ, ಸಾರಿಗೆ, ಇಂಧನ, ಹಣಕಾಸು ಮತ್ತು ಹವಾಮಾನ ಬದಲಾವಣೆ ಮೇಲೆ ಬ್ಯಾಂಕ್ ಗಮನ ಹರಿಸುತ್ತದೆ. ಈ ಪ್ರದೇಶದಲ್ಲಿ ಅಭಿವೃದ್ಧಿಶೀಲ ರಾಷ್ಟ್ರಗಳ ಬಂಡವಾಳ ಮಾರುಕಟ್ಟೆಗಳು ಮತ್ತು ವ್ಯಾಪಾರ ಮೂಲಸೌಕರ್ಯವನ್ನ ಸುಧಾರಿಸಲು ಎಡಿಬಿ ಸರ್ಕಾರೇತರ ಸಂಸ್ಥೆಗಳು ಮತ್ತು ಖಾಸಗಿ ಕಂಪನಿಗಳೊಂದಿಗೆ ಸಹಭಾಗಿತ್ವದಲ್ಲಿ ಕಾರ್ಯನಿರ್ವಹಿಸುತ್ತದೆ. ಎಡಿಬಿಯಲ್ಲಿ ಸದಸ್ಯತ್ವವು ಏಷ್ಯಾ ಮತ್ತು ದೂರ ಪೂರ್ವಕ್ಕಾಗಿ ವಿಶ್ವಸಂಸ್ಥೆಯ ಆರ್ಥಿಕ ಆಯೋಗದ ಸದಸ್ಯರು ಮತ್ತು ಸಹ ಸದಸ್ಯರಿಗೆ ಮುಕ್ತವಾಗಿದೆ. ಇದು ವಿಶ್ವಸಂಸ್ಥೆ ಅಥವಾ ಅದರ ಯಾವುದೇ ವಿಶೇಷ ಸಂಸ್ಥೆಗಳ ಸದಸ್ಯರಾಗಿರುವ ಇತರ ಪ್ರಾದೇಶಿಕ ದೇಶಗಳು ಮತ್ತು ಪ್ರಾದೇಶಿಕೇತರ ಅಭಿವೃದ್ಧಿ ಹೊಂದಿದ ದೇಶಗಳಿಗೂ ಮುಕ್ತವಾಗಿದೆ. 1966ರಲ್ಲಿ ಎಡಿಬಿ ಸ್ಥಾಪನೆಯಾದಾಗ 31 ಸದಸ್ಯರಿದ್ದರು. ಈಗ ಎಡಿಬಿ 69 ಸದಸ್ಯರನ್ನ ಒಳಗೊಂಡಿದೆ. ಇದರಲ್ಲಿ ಭಾರತ, ಚೀನಾ, ಜಪಾನ್, ದಕ್ಷಿಣ ಕೊರಿಯಾ, ಆಸ್ಟ್ರೇಲಿಯಾ ಮತ್ತು ಇತರ ಹಲವು ಏಷ್ಯಾ ಮತ್ತು ಪೆಸಿಫಿಕ್ನಿಂದ 49 ಪ್ರಾದೇಶಿಕ ಸದಸ್ಯರಿದ್ದಾರೆ. ಯುರೋಪ್, ಉತ್ತರ ಅಮೆರಿಕಾ ಮತ್ತು ಇತರ ಪ್ರದೇಶಗಳಿಂದ 20 ಪ್ರಾದೇಶಿಕೇತರ ಸದಸ್ಯರು ಸೇರಿದ್ದಾರೆ. ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್ ಆಡಳಿತ ಮಂಡಳಿಯು ಸದಸ್ಯ ರಾಷ್ಟ್ರದಿಂದ ಒಬ್ಬ ಪ್ರತಿನಿಧಿಯನ್ನ ಒಳಗೊಂಡಿರುತ್ತದೆ. ಮಂಡಳಿಯು ತಮ್ಮ 12 ಜನ ಸದಸ್ಯರನ್ನ ನಿರ್ದೇಶಕರ ಮಂಡಳಿಗೆ ಆಯ್ಕೆ ಮಾಡಲು ಮತ ಚಲಾಯಿಸುತ್ತದೆ. ಇದರಲ್ಲಿ 8 ಸದಸ್ಯರು ಏಷ್ಯಾ ಮತ್ತು ಪೆಸಿಫಿಕ್ ಪ್ರದೇಶದ ಸದಸ್ಯರಿಂದ ಆಯ್ಕೆಯಾಗುತ್ತಾರೆ. ಉಳಿದ 4 ಪ್ರಾದೇಶಿಕೇತರ ಸದಸ್ಯರಿಂದ ಆಯ್ಕೆಯಾಗುತ್ತಾರೆ. ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್ನಲ್ಲಿ ನಿರ್ದೇಶಕರ ಮಂಡಳಿಯಲ್ಲಿ 12 ಜನ ಸದಸ್ಯರಿರುತ್ತಾರೆ. ಅದರಲ್ಲಿ 8 ಜನ ಸದಸ್ಯರು ಏಷ್ಯಾ ಪೆಸಿಫಿಕ್ ಪ್ರದೇಶದಿಂದ ಆಯ್ಕೆಯಾಗುತ್ತಾರೆ. ಇನ್ನು 4 ಸದಸ್ಯರು ಪ್ರಾದೇಶಿಕೇತರ ರಾಷ್ಟ್ರಗಳಿಂದ ಆಯ್ಕೆಯಾಗುತ್ತಾರೆ. ಆಡಳಿತ ಮಂಡಳಿಯು ಬ್ಯಾಂಕಿನ ಕಾರ್ಯಾಚರಣೆಗಳಿಂದ ಜವಾಬ್ದಾರವಾಗಿದೆ. ಮಂಡಳಿಯು ಅಧ್ಯಕ್ಷರಾಗಿ 5 ವರ್ಷಗಳ ಅವಧಿಗೆ ಸೇವೆ ಸಲ್ಲಿಸುವ ಅಧ್ಯಕ್ಷರನ್ನ ಆಯ್ಕೆ ಮಾಡುವ ಜವಾಬ್ದಾರಿಯನ್ನ ಆಡಳಿತ ಮಂಡಳಿಯು ಹೊಂದಿದೆ. ಮಂಡಳಿಯ ಅಧ್ಯಕ್ಷರ ಅಧಿಕಾರಾವಧಿ 5 ವರ್ಷ. ಜಪಾನ್ ಎಡಿಬಿಯನ್ನ ಸ್ಥಾಪಿಸಿದ ಕಾರಣ ಬ್ಯಾಂಕಿನ ಅತಿದೊಡ್ಡ ಷೇರುದಾರರಾಗಿರುವುದರಿಂದ ಎಡಿಬಿಯ ಪ್ರತಿಯೊಬ್ಬ ಅಧ್ಯಕ್ಷರು ಜಪಾನ್ನವರಾಗಿರುತ್ತಾರೆ. ಎಡಿಬಿ ವಿಶ್ವ ಬ್ಯಾಂಕ್ ಮಾದರಿಯಲ್ಲೇ ರೂಪುಗೊಂಡಿದ್ದು, ಸದಸ್ಯರ ಬಂಡವಾಳ ಚಂದಾದಾರಿಕೆಗಳಿಗೆ ಅನುಗುಣವಾಗಿ ಮತಗಳನ್ನ ವಿತರಿಸುವ ಇದೇ ರೀತಿಯ ತೂಕದ ಮತದಾನ ವ್ಯವಸ್ಥೆಯನ್ನ ಹೊಂದಿದೆ. ಎಡಿಬಿಯ 5 ದೊಡ್ಡ ಷೇರುದಾರರೆಂದರೆ ಜಪಾನ್, ಯುನೈಟೆಡ್ ಸ್ಟೇಟ್ಸ್, ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೀನಾ, ಭಾರತ ಮತ್ತು ಆಸ್ಟ್ರೇಲಿಯಾ. ಅತಿ ದೊಡ್ಡ 5 ಷೇರುದಾರರು ಫಸ್ಟ್ ಜಪಾನ್, ಯುನೈಟೆಡ್ ಸ್ಟೇಟ್ಸ್, ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೀನಾ, ಭಾರತ ಮತ್ತು ಆಸ್ಟ್ರೇಲಿಯಾ. ಇದರಲ್ಲಿ ಭಾರತದ ಪಾಲು 6.3%. ಇದು ಅಂತಾರಾಷ್ಟ್ರೀಯ ಬಾಂಡ್ ಮಾರುಕಟ್ಟೆಗಳ ಮೂಲಕ ನಿಯಮಿತವಾಗಿ ಬಂಡವಾಳವನ್ನ ಸಂಗ್ರಹಿಸುತ್ತದೆ. ಸಂಸ್ಥೆಯ ಹಣಕಾಸು ನಿರ್ವಹಣೆಗಾಗಿ ಎಡಿಬಿ ಸದಸ್ಯರ ಕೊಡುಗೆಗಳು ಸಾಲದಿಂದ ಉಳಿಸಿಕೊಂಡಿರುವ ಗಳಿಕೆ ಮತ್ತು ಸಾಲಗಳ ಮರುಪಾವತಿಯನ್ನ ಸಹ ಅವಲಂಬಿಸಿವೆ. ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್ ಅಧ್ಯಕ್ಷರು ಇತ್ತೀಚೆಗೆ ಭಾರತದಾದ್ಯಂತ ನಗರ ಮೂಲಸೌಕರ್ಯವನ್ನ ಪರಿವರ್ತಿಸಲು ಅಂದಾಜು
$10 ಬಿಲಿಯನ್ ಹೂಡಿಕೆಯೊಂದಿಗೆ 5 ವರ್ಷಗಳ ಉಪಕ್ರಮವನ್ನ ಘೋಷಿಸಿದ್ದಾರೆ. ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್ನ ಅಧ್ಯಕ್ಷರು ಮಸಾಟೋ ಕಾಂಡಾ. ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್ ಯಾವಾಗ ಸ್ಥಾಪನೆಯಾಯಿತು? 1966. ಅದರ ಕೇಂದ್ರ ಕಚೇರಿ ಮನಿಲಾದಲ್ಲಿದೆ. ನೆಕ್ಸ್ಟ್, ಅಂತಾರಾಷ್ಟ್ರೀಯ ವಾಯು ಸಾರಿಗೆ ಸಂಘ, ಇಂಟರ್ನ್ಯಾಷನಲ್ ಏರ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್, ಇದು ಯಾವಾಗ ಸ್ಥಾಪನೆಯಾಯಿತು? ಏಪ್ರಿಲ್ 19, 1945ರಂದು ಕ್ಯೂಬಾದ ಹವಾನದಲ್ಲಿ ಸ್ಥಾಪನೆ ಮಾಡಲಾಯಿತು. ಇದರ ಪ್ರಧಾನ ಕಚೇರಿ ಮಾಂಟ್ರಿಯಲ್, ಕೆನಡಾದಲ್ಲಿದೆ. ಆಧುನಿಕ IATA ಇಂಟರ್ನ್ಯಾಷನಲ್ ಏರ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ 1919ರಲ್ಲಿ ಹೇಗ್ನಲ್ಲಿ ಸ್ಥಾಪನೆಯಾದ ಅಂತಾರಾಷ್ಟ್ರೀಯ ವಾಯು ಸಂಚಾರ ಸಂಘದ ಉತ್ತರಾಧಿಕಾರಿಯಾಗಿದೆ. ಈಗೇನಿದೆಯಲ್ಲ ಅಂತಾರಾಷ್ಟ್ರೀಯ ವಾಯು ಸಾರಿಗೆ ಸಂಘ, ಇದು 1945ರಲ್ಲಿ ಸ್ಥಾಪನೆಯಾಯಿತು. 1919ರಲ್ಲಿ ಸ್ಥಾಪನೆಯಾದಂತಹ ಅಂತಾರಾಷ್ಟ್ರೀಯ ವಾಯು ಸಂಚಾರ ಸಂಘದ ಉತ್ತರಾಧಿಕಾರಿ ಅಂತಾರಾಷ್ಟ್ರೀಯ ವಾಯು ಸಾರಿಗೆ ಸಂಘವಾಗಿದೆ. ಅಂತಾರಾಷ್ಟ್ರೀಯ ವಾಯು ಸಾರಿಗೆ ಸಂಘ ವಿಶ್ವದ ವಿಮಾನಯಾನ ಸಂಸ್ಥೆಗಳ ವ್ಯಾಪಾರ ಸಂಘವಾಗಿದ್ದು, ಜಾಗತಿಕ ವಿಮಾನ ಸಂಚಾರದ 80%ಕ್ಕಿಂತ ಹೆಚ್ಚು, ಸುಮಾರು 350 ವಿಮಾನಯಾನ ಸಂಸ್ಥೆಗಳನ್ನು ಪ್ರತಿನಿಧಿಸುತ್ತದೆ. ವಿಶ್ವದ ಗ್ರಾಹಕರ ಪ್ರಯೋಜನಕ್ಕಾಗಿ ಸುರಕ್ಷಿತ, ವಿಶ್ವಾಸಾರ್ಹ, ಸುಭದ್ರ ಮತ್ತು ಆರ್ಥಿಕ ವಾಯು ಸೇವೆಗಳನ್ನು ಉತ್ತೇಜಿಸುವಲ್ಲಿ ಅಂತರ್ವಿಮಾನಯಾನ ಸಹಕಾರಕ್ಕೆ ಇದು ಪ್ರಮುಖ ಸಾಧನವಾಗಿದೆ. ಇದು ಜಗತ್ತಿನಾದ್ಯಂತ 120 ರಾಷ್ಟ್ರಗಳಿಂದ ಸುಮಾರು 350 ಸದಸ್ಯರನ್ನ ಹೊಂದಿದೆ. ಭಾರತದಲ್ಲಿ ಕೊನೆಯ ವಾರ್ಷಿಕ ಮಹಾಸಭೆ 42 ವರ್ಷಗಳ ಹಿಂದೆ 1980ರಲ್ಲಿ ನಡೆದಿತ್ತು. ಅಂತಾರಾಷ್ಟ್ರೀಯ ವಾಯು ಸಾರಿಗೆಯು ಅಭಿವೃದ್ಧಿ ಮತ್ತು ಬೆಳವಣಿಗೆಯನ್ನ ಉತ್ತೇಜಿಸುವುದು, ವಿವಿಧ ಅಂತಾರಾಷ್ಟ್ರೀಯ ವಾಯು ಸಾರಿಗೆ ಕಂಪನಿಗಳ ನಡುವೆ ಸಹಯೋಗವನ್ನ ಉತ್ತೇಜಿಸುವುದು ಮತ್ತು ಖಾತರಿಪಡಿಸುವುದು, ವಾಯು ಸಾರಿಗೆಯ ಎಲ್ಲಾ ಕ್ಷೇತ್ರಗಳಲ್ಲಿ ಸುರಕ್ಷತೆಯನ್ನ ಬಲಪಡಿಸುವುದು, ಅಂತಾರಾಷ್ಟ್ರೀಯ ವಾಯು ಸಂಚಾರ ನಿಯಮಗಳು ಮತ್ತು ನಿಬಂಧನೆಗಳನ್ನ ರಚನೆ ಮಾಡುವುದು. ಇತ್ತೀಚೆಗೆ ಭಾರತದ ಪ್ರಧಾನಮಂತ್ರಿಗಳು ನವದೆಹಲಿಯ ಭಾರತ ಮಂಟಪದಲ್ಲಿ ನಡೆದ ಅಂತಾರಾಷ್ಟ್ರೀಯ ವಾಯು ಸಾರಿಗೆ ಸಂಘದ 81ನೇ ವಾರ್ಷಿಕ ಸಾಮಾನ್ಯ ಸಭೆ ಮತ್ತು ವಿಶ್ವ ವಾಯು ಸಾರಿಗೆ ಶೃಂಗಸಭೆಯ ಸಮಗ್ರ ಅಧಿವೇಶನವನ್ನ ಉದ್ದೇಶಿಸಿ ಮಾತನಾಡಿದರು. 42 ವರ್ಷಗಳ ಹಿಂದೆ 1983ರಲ್ಲಿ ಈ ವಾಯು ಸಾರಿಗೆ ಸಭೆ ನಡೆದಿತ್ತು. ಇವಾಗ 2025ರಲ್ಲಿ ನಡೆದಿದೆ. ಭಾರತೀಯದ ನವದೆಹಲಿಯ ಭಾರತ ಮಂಟಪದಲ್ಲಿ ನಡೆದಿದೆ. ಇದು 81ನೇ ವಾರ್ಷಿಕ ಸಭೆ. ನೆಕ್ಸ್ಟ್, ಖೀರ್ ಭವಾನಿ ಹಬ್ಬ. ಇದು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ? ಇದು ಜಮ್ಮು ಮತ್ತು ಕಾಶ್ಮೀರ ರಾಜ್ಯಕ್ಕೆ ಸಂಬಂಧಪಟ್ಟಿದೆ. ಜಮ್ಮು ಮತ್ತು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶಕ್ಕೆ ಸಂಬಂಧಪಟ್ಟಿದೆ. ಇದು ಜಮ್ಮು ಕಾಶ್ಮೀರದ ಗಂಡೇರ್ಬಾಲ್ನಲ್ಲಿರುವ ಖೀರ್ ಭವಾನಿ ದೇವಸ್ಥಾನದಲ್ಲಿ ಜ್ಯೇಷ್ಠ ಅಷ್ಟಮಿಯಂದು ಖೀರ್ ಭವಾನಿ ಹಬ್ಬವನ್ನ ಆಚರಿಸಲಾಯಿತು. ಈ ದೇವಾಲಯವು ಶ್ರೀನಗರದ ಬಳಿ ಇದೆ. ದುರ್ಗಾದೇವಿಯ ಅವತಾರವಾದ ರಾಗಣ್ಯ ದೇವಿಗೆ ಈ ದೇವಾಲಯ ಸಮರ್ಪಿತವಾಗಿದೆ. ಇದನ್ನ ಮೂಲತಃ ಮಹಾರಾಜ ಪ್ರತಾಪ್ ಸಿಂಗ್ 1912ರಲ್ಲಿ ಸ್ಥಾಪಿಸಿದರು. ಮಹಾರಾಜ ಹರಿಸಿಂಗ್ ಅವರು ನವೀಕರಿಸಿದರು. ದೇವಾಲಯದ ಮಧ್ಯಭಾಗದಲ್ಲಿ ಪವಿತ್ರವಾದ ಷಡ್ಭುಜಾಕೃತಿಯ ಬುಗ್ಗೆ ಇದೆ. ಇದು ಪವಿತ್ರ ನೀರಿಗೆ ಹೆಸರುವಾಸಿಯಾಗಿದೆ. ದೇವಾಲಯದಲ್ಲಿ ಭಕ್ತರಿಗೆ ಪ್ರಸಾದವಾಗಿ ಬಡಿಸುವ ಸಿಹಿ ಖಾದ್ಯ ಖೀರ್ನಿಂದ ಈ ಹೆಸರನ್ನ ದೇವಾಲಯಕ್ಕೆ ಇಡಲಾಗಿದೆ. ಅಂದ್ರೆ ಹಬ್ಬ, ಖೀರ್ ಭವಾನಿ ಹಬ್ಬ ಆಚರಣೆಯಾಗಿದೆ. ಎಲ್ಲಿ? ಜಮ್ಮು ಕಾಶ್ಮೀರದ ಗಂಡೇರ್ಬಾಲದಲ್ಲಿ. ಇದು ಯಾವ ದೇವರಿಗೆ ಸಂಬಂಧಪಟ್ಟಿದೆ? ದುರ್ಗಾದೇವಿಯ ಅವತಾರವಾದ ರಾಗಣ್ಯ ದೇವಿಗೆ ಸಂಬಂಧಪಟ್ಟಿದೆ. ನೆಕ್ಸ್ಟ್, ಕ್ಯಾಸ್ಪಿಯನ್ ಗಲ್. ಕ್ಯಾಸ್ಪಿಯನ್ ಗಲ್ ಇದು ಏಕತಾನತೆಯ ದೊಡ್ಡ ಬಿಳಿತಲೆಯ ಗಲ್ ಆಗಿದ್ದು ಭಾರತದಲ್ಲಿ ಕಂಡುಬರುವ ಅಪರೂಪದ ಗಲ್ಗಳಲ್ಲಿ ಒಂದಾಗಿದೆ. ಇದು ಸಾಮಾನ್ಯವಾಗಿ ನೀರಿನ ಬಳಿ ಸಮತಟ್ಟಾದ ತಗ್ಗು ನೆಲದ ಮೇಲೆ
ಗೂಡು ಕಟ್ಟುತ್ತದೆ. ಸಂತಾನೋತ್ಪತ್ತಿ ಅವಧಿಯಲ್ಲಿ ಹುಲ್ಲುಗಾವಲು ಮತ್ತು ಮರುಭೂಮಿ, ಜಲಾಶಯಗಳು, ನದಿಗಳು ಮತ್ತು ಹುಲ್ಲುಗಾವಲುಗಳು ಅಥವಾ ಪೊದೆಗಳಿಂದ ಕೂಡಿದ ನದಿ ದ್ವೀಪಗಳಲ್ಲಿ ಜೊಂಡು ಹಾಸಿಗೆಗಳಿಂದ ಆವೃತವಾದ ಸರೋವರಗಳ ಬಳಿ ಈ ಪ್ರಭೇದಗಳು ಗೂಡು ಕಟ್ಟುತ್ತವೆ. ಇದರ ಆಹಾರಗಳು ಮೀನುಗಳು, ಕೀಟಗಳು ಸೇರಿದಂತೆ ಅಕಶೇರುಕಗಳು, ಮೃದ್ವಂಗಿಗಳು ಇತ್ಯಾದಿಗಳನ್ನು ಒಳಗೊಂಡಿರುತ್ತದೆ. ಇದು ಸ್ಟೆಪ್ಪೆಗಲ್ ಅನ್ನು ಹೋಲುವ ಕಾರಣ ಗುರುತಿಸುವುದು ತುಂಬಾ ಕಷ್ಟವಾಗಿದೆ. ಸಾಮಾನ್ಯವಾಗಿ ಮಧ್ಯ ಏಷ್ಯಾದಲ್ಲಿ ಕಂಡುಬರುವ ಕ್ಯಾಸ್ಪಿಯನ್ ಗಲ್ ಹಕ್ಕಿ ಚಳಿಗಾಲದಲ್ಲಿ ಗುಜರಾತ್ನಂತಹ ವಾಯವ್ಯ ಭಾರತಕ್ಕೆ ಭೇಟಿ ನೀಡುತ್ತದೆ. ಅವು ಕಪ್ಪು ಸಮುದ್ರದಿಂದ ಕ್ಯಾಸ್ಪಿಯನ್ ಸಮುದ್ರಕ್ಕೆ, ನಂತರ ದಕ್ಷಿಣ ಮತ್ತು ಪೂರ್ವ ಕಜಕಿಸ್ತಾನ್ ಮತ್ತು ಪಶ್ಚಿಮ ಚೀನಾಕ್ಕೆ ಚಲಿಸುತ್ತವೆ. ಏಷ್ಯಾ ಮತ್ತು ಆಫ್ರಿಕಾದಲ್ಲಿ ಚಳಿಗಾಲವನ್ನ ಕಳೆಯುತ್ತವೆ. IUCN ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಇಲ್ಲಿ ಕನಿಷ್ಠ ಕಾಳಜಿಯನ್ನ ಹೊಂದಿದೆ. ಕೇರಳದಲ್ಲಿ ಮೊದಲ ಬಾರಿಗೆ ಅಪರೂಪದ ವಲಸೆ ಹಕ್ಕಿ ಕ್ಯಾಸ್ಪಿಯನ್ ಗಲ್ ಕಾಣಿಸಿಕೊಂಡಿದೆ. ಜಗತ್ತಿನಲ್ಲೇ ಅತ್ಯಂತ ಅಪರೂಪದ ಗಲ್ ಗ್ಯಾಲಪಗೋಸ್ ಲಾವಾ ಗಲ್. ವಿಶ್ವದ ಎರಡನೇ ಅತಿದೊಡ್ಡ ಗಲ್ ಪ್ರಭೇದ ಗ್ಲಾಕಸ್ ಗಲ್. ಭಾರತ್ ಜೆನ್ ಮಲ್ಟಿಮೋಡಲ್ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಇದನ್ನ ಯಾವ ಸಚಿವಾಲಯ ಬಿಡುಗಡೆ ಮಾಡಿದೆ? ಯಾರು ಬಿಡುಗಡೆ ಮಾಡಿದ್ದಾರೆ? ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ರಾಜ್ಯ ಸಚಿವರಾದಂತಹ ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರು ಭಾರತ್ ಜೆನ್ ಶೃಂಗಸಭೆಯಲ್ಲಿ ಭಾರತ್ ಜೆನ್ ಮಲ್ಟಿಮೋಡಲ್ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಅನ್ನ ಬಿಡುಗಡೆ ಮಾಡಿದರು. ಭಾರತ್ ಜೆನ್ ಭಾರತದ ಮೊದಲ ಸರ್ಕಾರಿ ಅನುದಾನಿತ ಸ್ಥಳೀಯವಾಗಿ ನಿರ್ಮಿಸಲಾದ ಕೃತಕ ಬುದ್ಧಿಮತ್ತೆ ಆಧಾರಿತ ಮಲ್ಟಿಮೋಡಲ್ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಆಗಿದೆ. ಇದನ್ನ ಇಂಟರ್ ಡಿಸಿಪ್ಲಿನರಿ ಸೈಬರ್ ಫಿಸಿಕಲ್ ಸಿಸ್ಟಮ್ಸ್ ನ ರಾಷ್ಟ್ರೀಯ ಮಿಷನ್ ಅಡಿಯಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಾಂಬೆಯಲ್ಲಿ TIH ಫೌಂಡೇಶನ್ ಫಾರ್ ಇಂಟರ್ನೆಟ್ ಆಫ್ ಥಿಂಗ್ಸ್ ಮತ್ತು ಇಂಟರ್ನೆಟ್ ಆಫ್ ಎವ್ರಿಥಿಂಗ್ ನಿಂದ ಇದನ್ನ ಕಾರ್ಯಗತಗೊಳಿಸಲಾಗಿದೆ. ಭಾರತ್ ಜೆನ್ ಮಲ್ಟಿಮೋಡಲ್ ಲ್ಯಾಂಗ್ವೇಜ್ ಇದು ಕೃತಕ ಬುದ್ಧಿಮತ್ತೆ ಆಧಾರಿತವಾಗಿದೆ. ಇದನ್ನ ಇಂಟರ್ ಡಿಸಿಪ್ಲಿನರಿ ಸೈಬರ್ ಫಿಸಿಕಲ್ ಸಿಸ್ಟಮ್ಸ್ ನ ರಾಷ್ಟ್ರೀಯ ಮಿಷನ್ ಅಡಿಯಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋದಲ್ಲಿರುವ ಮಾಹಿತಿ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ನಲ್ಲಿರುವ ವಿಡಿಯೋಗಳನ್ನ ವೀಕ್ಷಿಸಿ. ಮುಂಬರುವ ವಿಡಿಯೋಗಳು ಮತ್ತು ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ.